ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ನಾವು ಏರ್ ಪಿನ್ಸನ್ನು ಡಿಸೈನ್ ಜಡೆ ಹಾಕ್ಕೊಳ್ಳೋಕ್ಕೆ ಮಾತ್ರ ಬಳಸ್ತೀವಿ. ಡಿಸೈನ್ ಜಡೆ ಹಾಕ್ಕೊಳ್ಳೋಕ್ಕೆ ಅಲ್ಲ. ಕೆಲವೊಂದು ಅಡುಗೆ ಮನೆಯಲ್ಲಿ ಕೂಡ ನಾವು ಈ ಏರ್ ಪಿನ್ಸನ್ನು ಯೂಸ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ನೀವು ಎಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಇನ್ನೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಾವು ಈ ರೀತಿ ದುಡ್ಡನ್ನು ಚಿಕ್ಕ ಮಕ್ಕಳಿಗೆ ಕೊಡ್ತಾ ಇರ್ತೀವಿ. ಅದು ಜಾಸ್ತಿ ನೋಟಿದ್ರೆ ಏನಾಗುತ್ತಂದರೆ, ಈ ರೀತಿ ಇಟ್ಕೊಂಡು ಹೋಗುವಾಗ ಒಂದೊಂದು ನೋಟ್ ಎಲ್ಲಾದರೂ ಬಿದ್ದೋಗೋದೋ ಕಳೆದಾಕೋದೋ ಆಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಆ ಏರ್ ಪಿನ್ನನ್ನು ಈ ರೀತಿ ಹಾಕಿ ಕೊಡೋದ್ರಿಂದ ಅದು ಸ್ವಲ್ಪ ಟೈಟಾಗೆ ಇರುತ್ತೆ. ಆ ಏರ್ ಪಿನ್ನು ನಮಗೆ ಆ ನೋಟುಗಳು ಜಾರೋದಿಲ್ಲ. ಅವ್ರು ಕ್ಲೀನಾಗಿ ಎತ್ಕೊಂಡೋಗಿ ತಗೊಂಡು ಬರ್ತಾರೆ. ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಈ ರೀತಿ ನಾವು ಚಿಕ್ಕ ಮಕ್ಕಳಿಗೆ ಪೇಸ್ಟನ್ನು ಕೊಡ್ತಾ ಇರ್ತೀವಿ. ನಾವಾದರೆ ಈ ರೀತಿ ಜೋರಾಗಿ ಎಳೆದ್ರೆ ಪೇಸ್ಟ್ ಅನ್ನೋದು ಬರುತ್ತೆ. ಮಕ್ಕಳಿಗೆ ಎಳೆಯೋಕ್ಕೆ ಬರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು, ಈ ರೀತಿ ಒಂದು ಏರ್ ಪಿನ್ನನ್ನು ತಗೊಂಡು ಆ ಪೇಸ್ಟ್ಗೆ ಹಾಕ್ಬಿಟ್ಟು ಈ ರೀತಿ ಜೋರಾಗಿ ಟೈಟಾಗಿ ಎಳೆಯೋದ್ರಿಂದ ನಮ್ಮ ಪೇಸ್ಟ್ ಅನ್ನೋದು ಬರುತ್ತೆ. ಇದೇ ರೀತಿ ಅವ್ರಿಗೆ ಮಕ್ಕಳಿಗೆ ತೋರಿಸಿದ್ರೆ ಅವ್ರು ಕೂಡ ಇದೇ ರೀತಿ ಯೂಸ್ ಮಾಡ್ಕೊತಾರೆ. ಮತ್ತು ಅವ್ರು ಬೇರೆಯವ್ರ ಸಪೋರ್ಟ್ ಇಲ್ಲದೇ ಅವರೇ ಯೂಸ್ ಮಾಡ್ಕೊತಾರೆ. ಈ ರೀತಿ ಪೇಸ್ಟ್ ಎಲ್ಲ ಮೇಲೆಗೆ ಬರುತ್ತೆ. ಈ ಟಿಪ್ ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಏನಂದರೆ, ನಾವು ಸೆಲ್ಲೋ ಟೇಪನ್ನು ಯೂಸ್ ಮಾಡುವಾಗ ಈ ರೀತಿ ಅದ್ರ ಎಂಡಿಂಗ್ ಎಲ್ಲಿದೆ ಅಂತ ಹುಡ್ಕೊತಾ ಇರ್ತೀವಿ. ಅದು ಬೇಗ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಈ ರೀತಿ ಏರ್ ಪಿನ್ನನ್ನು ಒಂದು ಆ ಸೆಲ್ಲೋ ಟೇಪನ್ಗೆ ಆ ಎಂಡನ್ನು ಸ್ವಲ್ಪ ಓಪನ್ ಮಾಡಿಬಿಟ್ಟು ಈ ರೀತಿ ಆ ಏರ್ ಪಿನ್ಗೆ ಅಂಟಿಸ್ಬಿಟ್ಟು ಈ ರೀತಿ ಇಡೋದ್ರಿಂದ ನಮ್ಗೆ ಯಾವಾಗ ಬೇಕೋ ಆವಾಗ ಅದ್ರ ಎಂಡಿಂಗು ನಮ್ಗೆ ಬೇಗ ಸಿಗುತ್ತೆ. ನಾವು ಆವಾಗ ಯೂಸ್ ಮಾಡ್ಕೋಬೋದು. ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಇದೆ ಅಂತ ನಂಗೆ ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಈ ರೀತಿ ಚಿಕ್ಕ ಚಿಕ್ಕ ಮಸಾಲ ಪ್ಯಾಕೆಟ್ಸ್ ಅನ್ನೋದು ಇರುತ್ತೆ. ಓಪನ್ ಮಾಡಿ ಇಟ್ಟಿರ್ತೀವಿ. ಅದು ಮತ್ತು ಫ್ಲೇವರು ಮತ್ತು ಚೆಲ್ಲೋದು ಎಲ್ಲ ಹೋಗ್ತಾ ಇರುತ್ತೆ. ಅದು ಫ್ಲೇವರ್ ಬೇಗ ಹೊರ್ಟೋಗುತ್ತೆ ಓಪನ್ನಲ್ಲಿದ್ದರೆ. ಆ ರೀತಿ ಆಗದಿರ ನಾವು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಏರ್ ಪಿನ್ನನ್ನು ಈ ರೀತಿ ಹಾಕೋದ್ರಿಂದ ಟೈಟಾಗಿ ಅದು ಇರುತ್ತೆ. ಮತ್ತು ಅದು ಫ್ಲೇವರು ಹೋಗೋದಿಲ್ಲ ಮತ್ತು ಚೆಲ್ಲೋದು ಇಲ್ಲ. ಈ ರೀತಿ ಮಾಡೋದ್ರಿಂದ ತುಂಬ ನೀಟಾಗಿ ಇರುತ್ತೆ. ಮತ್ತು ನಾವು ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಎತ್ತಿಟ್ಕೋಬೋದು. ಕ್ಲೀನಾಗೆ ಇರುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ರೀತಿ ಎಲ್ಲ ಮಸಾಲ ಪ್ಯಾಕೆಟ್ಸನ್ನು ಈ ರೀತಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಕ್ಯಾಲೆಂಡರ್ಸನ್ನು ಇಟ್ಟಿರ್ತೀವಿ. ಅದು ಫ್ಯಾನ್ ಹಾಕ್ಕೊಳ್ಳೋವಾಗ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಮೇಲೆ ಕೆಳಗೆ ಆಡ್ತಾ ಇರುತ್ತೆ. ಸೌಂಡ್ ಬಂದು ನಮ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಮತ್ತು ನಿದ್ದೆ ಅನ್ನೋದು ಬರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಈ ರೀತಿ ಏರ್ ಪಿನ್ಸನ್ನು ಆ ಸೈಡ್ ಈ ಸೈಡ್ ಆಗಿಬಿಟ್ಟು ಇಡೋದ್ರಿಂದ ಅದು ಫ್ಯಾನ್ ಹಾಕಿದ್ರು ಕೂಡ ನಮಗೆ ಸೌಂಡ್ ಅನ್ನೋದು ಬರೋದಿಲ್ಲ. ನಾವು ಏನು ಡಿಸ್ಟರ್ಬೆನ್ಸು ಇಲ್ದಿರ ನಾವು ಆರಾಮಾಗಿ ನಿದ್ದೆ ಮಾಡ್ಬೋದು. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ಟಿಪ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಸ್ವಲ್ಪ ಜನಗೆ ಈ ರೀತಿ ಬುಕ್ಸ್ ಓದೋ ಅಭ್ಯಾಸ ಇರುತ್ತೆ. ನಾವು ಓದ್ತಾ ಎಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ ಅಂತ ಬೇಗ ನಮಗೆ ಸಿಗೋದಿಲ್ಲ. ಮತ್ತು ಅದನ್ನು ಹುಡ್ಕೋದು ಒಂದು ಕೆಲಸ ಆಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ, ನಾವು ಒಂದು ಏರ್ ಪಿನ್ನನ್ನು ತಗೊಂಡು ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ದೀವೋ ಅಲ್ಲಿಗೆ ಈ ರೀತಿ ಪಿನ್ನನ್ನು ಹಾಕಿ ಇಡೋದ್ರಿಂದ ನಮ್ಗೆ ಎಲ್ಲಿ ಸ್ಟಾಪ್ ಆಗಿದೆಯೋ ಅಂತ ಬೇಗ ಸಿಗುತ್ತೆ. ನಾವು ಬೇಗ ಓಪನ್ ಮಾಡಿ ಮತ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೋದು. ನಾವು ಓದೋ ಪ್ರತಿ ಸಾರಿ ಈ ರೀತಿ ನಾವು ಸ್ಟಾಪ್ ಮಾಡಿರೋ ಹತ್ರ ಈ ರೀತಿ ಒಂದು ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ ಮತ್ತು ನಮ್ಗೆ ಬೇಗನೂ ಸಿಗುತ್ತೆ. ನಾವು ಮತ್ತೆ ಅದನ್ನು ಓಪನ್ ಮಾಡಿ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅಲ್ಲಿಗೆ ಓದ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು, ನಾವು ಈ ರೀತಿ ಬಟ್ಟೆಯನ್ನು ಒಣಗಕ್ಕೆ ಹಾಕಿರ್ತೀವಿ. ಅದು ಬೇಗ ನಮಗೆ ಕ್ಲಿಪ್ಸ್ ಅನ್ನೋದು ಬೇಗ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಈ ರೀತಿ ಏರ್ ಪಿನ್ಸನ್ನು ನಾವು ಎರಡು ಅದು ಸೈಡು ಈ ಸೈಡು ಎರಡನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಗಾಳಿ ಜೋರಾಗಿ ಬಂದರೂ ಕೂಡ ಅದು ಟೈಟಾಗಿ ಫಿಟ್ಟಾಗಿ ಕುತ್ಕೊಂಡಿರುತ್ತೆ. ಏರ್ ಪಿನ್ಸು ಬೇಗ ಹೋಗೋದಿಲ್ಲ. ಈ ರೀತಿ ಕ್ಲಿಪ್ಸ್ ಯಾವತ್ತಾದರೂ ನಮಗೆ ಕೈಗೆ ಸಿಗದಿರುವಾಗ ಈ ಏರ್ ಪಿನ್ಸನ್ನು ಹಾಕ್ಕೋಬೋದು. ಇಲ್ಲ ಅಂದರೆ ನಾವು ಪೆನ್ ಕ್ಯಾಪ್ಸನ್ನು ಕೂಡ ಹಾಕ್ಕೋಬೋದು. ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪೆನ್ ಕ್ಯಾಪ್ಸು ಮತ್ತು ಪಪ್ಪಿ ಕ್ಲಿಪ್ಸಿಂದ ನಾವು ಈ ರೀತಿ ಕ್ಲಿಪ್ಸ್ ಇಲ್ಲದೆ ಕೂಡ ಇದ್ರ ಸಹಾಯದಿಂದ ನಾವು ಹಾಕ್ಕೋಬೋದು ಅಂತ. ನಿಮ್ಗೆ ಈ ಟಿಪ್ಸ್ ಹೇಗೆ ಅನಿಸ್ತು, ಸ್ವಲ್ಪ ಅದು ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.